ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀತಿಯ ಪವಿತ್ರ. ಇವತ್ತು ಪಲ್ಸ್ ಪೋಲಿಯೋ ಹಾಕ್ಸ್ಬೇಕು. ಬೆಳಗ್ಗೆ ಪ್ರೀತಮ್ ಚೋಕೋಸ್ ಬೇಕು ಅಂದ ತುಂಬ ರೇರಾಗಿ ಇದನ್ನೆಲ್ಲ ಕೊಡ್ತೀನಿ. ಮತ್ತು ಇದು ಸೇಫ್ ಇದೆ, ಮಿಲ್ಲೆಟ್ಸಿಂದ ಮಾಡಿರೋದು. ಹಾಗಾಗಿ ಯಾವಾಗಾದರೂ ಒಂದು ಸಂಡೇ ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಕೊಡ್ತೀನಿ. ಬ್ರೇಕ್ಫಾಸ್ಟ್ ಅಂತಲ್ಲ, ಅದಕ್ಕೆ ಮುಂಚೆಗೆ ರೊಟ್ಟಿ ಇತ್ತು ಮತ್ತು ಮೊಳಕೆ ಕಾಳು ಸಾಂಬಾರು ಇತ್ತು, ಅದಕ್ಕೆ ರೊಟ್ಟಿ ಹಾಕಿದ್ದೆ. ಇವತ್ತು ಸಂಡೇ ಮತ್ತು ಪೋಲಿಯೋ ಇತ್ತು. ಸುಮಾರು 1 ವೀಕ್ ಮುಂಚೆ ಗೊತ್ತಾಗಿತ್ತು ಇವತ್ತು ಪೋಲಿಯೋದಿಂದ. ಬಟ್ ಇವತ್ತು ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಸಡನ್ಲಿ ಇನ್ಸ್ಟಾಗ್ರಾಮ್ ನೋಡಿದಾಗ ಒಂದು ರೀಲ್ ನೋಡಿದೆ. ಸೊ ಅವಾಗ ಗೊತ್ತಾಯಿತು ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ದಾರೆ, ಹಾಕ್ಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋಗಿ ಹಾಕ್ಸ್ಕೊಂಡು ಬಂದ್ವಿ. ಈಗೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಬೋದು. ಬಹುಶಃ ಹಂಗಾಗಿ ಸ್ವಲ್ಪ ಜನಕ್ಕಷ್ಟು ಇವಾಗ ಮಾಹಿತಿ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಕೈಗೆ ಮಾರ್ಕ್ ಮಾಡ್ತಿದ್ರಲ್ಲ, ಅವ್ರನ್ನ ನೋಡಿ ಸ್ಮೈಲ್ ಮಾಡಿದ್ರೆ ತುಂಬ ಸೀರಿಯಸ್ ಆಗಿ ನಿಂತಿದ್ದಾರೆ. ಮಕ್ಕಳಿರೋ ಕಡೆ ಸ್ಮೈಲ್ ಮಾಡಿದ್ರೆ ಎಷ್ಟು ಒಳ್ಳೆಯದಲ್ಲ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಒಂದು ಸಣ್ಣ ಸ್ಮೈಲ್ಗೆ ಏನಾಗುತ್ತೆ, ನಗುನೇ ಕಳ್ಕೊಂಬಿಟ್ಟಿದ್ದಾರೆ ಜನ. ಇನ್ನು ಅಲ್ಲಿಂದ ಇನ್ನೊಂದು ಭರತನಾಟ್ಯಂ ಕ್ಲಾಸ್ ನೋಡಿದ್ವಿ. ಅಂದರೆ ಒಂದು ಕಡೆ ವಿಚಾರಿಸಿದ್ವಿ, ಅವರು ಈಗ ತಾನೇ ಶುರು ಮಾಡಿದರು ಡ್ಯಾನ್ಸ್ ಕ್ಲಾಸ್ನ. ಸೊ ಹಾಗಾಗಿ ಇನ್ನೊಂದು ಕಡೆ ಅವರೇನೋ ಟೀಚರ್ ತುಂಬ ಓದಿದ್ದಾರೆ, ನೋಡೋಣ ಎಲ್ಲಿ ಏನು ಅವಾರ್ಡ್ಸ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ವಿ. ಬಟ್ ನನಗೇನು ಅಲ್ಲೂ ಅಷ್ಟು ಇಂಪ್ರೆಸ್ ಅನಿಸ್ಲಿಲ್ಲ, ಯಾಕೆಂದರೆ ಟೀಚರ್ ಸಿಗಲಿಲ್ಲ. ಫೋನ್ ನಂಬರ್ ಕೊಟ್ಟಿದ್ದರು, ಮಂಡ್ಯ ಬಂದು ಮಾತಾಡಿ ಏನು ಎತ್ತ ಅಂತ. ಮತ್ತು ಸ್ವಲ್ಪ ದೂರ ಅನ್ನಿಸ್ತು, ಮತ್ತು ಜಾಗನೂ ಅಷ್ಟು ಚೆನ್ನಾಗಿರಲಿಲ್ಲ ಓಡಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ. ಅಷ್ಟು ಡೈಲಿ ಅಷ್ಟು ದೂರ ಟ್ರಾವೆಲ್ ಮಾಡೋಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸರಿ, ಹೊಸ ಕ್ಲಾಸ್ ಆದ್ರೂ ತುಂಬ ಹತ್ರನೂ ಇದೆ, ಚೆನ್ನಾಗಿದೆ, ನೋಡೋಣ ಇಲ್ಲೇ ಒಂದ್ಸರಿ ಟೀಚರ್ ಹತ್ರ ಮಾತಾಡೋಣ. ಟೀಚರ್ ವಿದ್ವತ್ತೆಲ್ಲ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಓಕೆ, ಚೆನ್ನಾಗಿ ಹೇಳ್ಕೊಟ್ರೆ ಸಾಕು, ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡಿಸ್ತಾರ ಅಂತ ಎಲ್ಲ ಕೇಳಿದ್ವಿ. ಹ್ಞೂ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಡಿಲೇ ಆಗ್ತಾ ಮತ್ತೆ ಅವರು ಮರ್ತೋಗ್ಬಿಡ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟಿಂಗಿಂದನೇ ಶುರು ಮಾಡ್ತಾರೆ. ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಮಾಡಬೇಕಂತ ಸುಮಾರು ಸರ್ಚ್ ಮಾಡಿದ್ವಿ. ಬಟ್ ನಮ್ಗೆ ಅಷ್ಟು ಒಳ್ಳೆ ಡ್ಯಾನ್ಸ್ ಕ್ಲಾಸಸ್ ಸಿಗಲಿಲ್ಲ ಇಲ್ಲಿ ಭರತನಾಟ್ಯಂ. ಓಕೆ, ದೂರ ಆದರೂ ಪರವಾಗಿಲ್ಲ, ಒಳ್ಳೆ ಕ್ಲಾಸ್ ಸಿಕ್ಕಿದ್ರೆ ವೀಕ್ಲಿ 2 ಡೇಸ್ ಎಲ್ಲ ಕರ್ಕೊಂಡೋಗಿ ಬರೋಣ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಗತಿ ಮತ್ತು ನಾನು ಡೈಲಿ ಯಾವಾಗೆಲ್ಲ ಸಮಯ ಸಿಗುತ್ತೆ ಆವಾಗ ವಾಕಿಂಗ್ ಹೋಗ್ತೀವಿ. ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಗಳ ಜೊತೆ ವಾಕ್ ಮಾಡೋದು ನಂಗೆ ಇಷ್ಟ. ಬೆಳಗ್ಗೆ ಎದ್ದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಜಸ್ಟ್ ಹೊರಡ್ತೀವಿ. ಒಂದೊಂದು ಸರಿ ಬೇಗ ಎಚ್ಚರಿಕೆ ಆದರೆ 5:15, 5:45ಗೆ ಹೋಗ್ತೀವಿ. ಬೆಳಕೆ ಇರೋದಿಲ್ಲ, ಮುಸ್ಸಂಜೆ ಥರ ಇರುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ದ. ಸೂರ್ಯನ ಬಿಸಿಲಲ್ಲಿ ವಾಕ್ ಮಾಡಿದ್ರೆ ತುಂಬ ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ. ಮತ್ತು ಈ ಲೇಔಟಲ್ಲಿ ವಾಕ್ ಮಾಡೋದು ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿ ಕೊಡುತ್ತೆ. ಒಂದು ಕಡೆಯಿಂದ ಬರ್ಡ್ ಸೌಂಡ್ ಕೇಳಿಸುತ್ತೆ, ನವಿಲುಗಳು ತುಂಬ ಇದ್ದಾವೆ, ಅದ್ರ ಸೌಂಡ್ ಕೇಳಿಸುತ್ತೆ. ಮತ್ತು ಮರ ಗಿಡ ಪ್ರತಿಯೊಂದು ದಾರಿಲಿ ಹೂವು ಇದನ್ನೆಲ್ಲ ನೋಡ್ಕೊಂಡು ಹೋದರೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಾನು ಎದ್ದೊಳಕ್ಕೆ ಮುಂಚೆಗೆ ಇವತ್ತು ಪ್ರಗತಿ ಬೇಗ ಎದ್ದು, ಪ್ರಗತಿಗೆ ಎವ್ರಿ ಡೇ ಪಾರ್ಕಿಂಗ್ ಕ್ಲೀನ್ ಮಾಡಿ ಬಾಗಿಲಿಗೆ ನೀರು ಹಾಕೋದು ಅವ್ರ ಕೆಲಸ. ಸೊ ಹಾಗಾಗಿ ಡೈಲಿ ಆ ಕೆಲಸ ಮಾಡಿಬಿಟ್ಟಿರ್ತಾರೆ ನಾನು ಎದ್ದೊಳಷ್ಟೊಳಗೆ. ಇನ್ನು ಮಿಕ್ಕಿದ್ದು ಒಳಗಡೆ ಕೆಲಸ ನಾನು ಮಾಡ್ತೀನಿ. ಅಂದರೆ ಒಂದೊಂದು ಸಣ್ಣ ಕೆಲಸನ ಒಪ್ಸಿರ್ತೀವಲ್ಲ, ಹಾಗಾಗಿ ನಾವು ವಾಕಿಂಗ್ ಮಾಡ್ತಾ ಬಂದಮೇಲೆ ಒಂದು ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಸಣ್ಣದಾಗಿ ರಂಗೋಲಿ ಬರೆದ್ಬಿಟ್ಟು ಬಂದೆ. ಅಷ್ಟರೊಳಗಾಗಲೇ ಪ್ರೀತಮ್ ಎದ್ಬಿಟ್ಟು ಒಬ್ಬನೇ ಆಟ ಆಡ್ತಾಯಿದ್ದ. ನಮ್ಮನೆಯವ್ರು ನಿದ್ದೆ ಮಾಡ್ತಾನೆ ಇದ್ರು, ಮತ್ತು ಒಬ್ಬನೇ ಹಂಗೆ ಬಿಡೋದು ಅಷ್ಟು ಸೇಫ್ ಅಲ್ಲ, ಗೇಟ್ ತೊಗೊಂಡು ಹೋಗ್ಬಿಡ್ಬೋದು ಹೇಳ್ಬಿಟ್ಟು ಹೋಗಿದ್ದೆ. ಇಲ್ಲ ಅಂದರೂ ಅವನು ಆರಾಮಾಗಿ ಆಡ್ತಿರ್ತಾನೆ.
ಮಾಡು. ಏನು ಮಾಡ್ತಿದ್ದೆ ಎದ್ದು? ಏನು ಮಾಡ್ತಿದ್ದೆ ಒಬ್ಬನೇ? ಆಟ ಆಡ್ತಿದ್ದ? ಕಾರಲ್ಲಿ ಆಟ ಆಡ್ತಿದ್ದ? ಬಂದ? ನಾನು ವಾಕ್ ಮಾಡ್ಕೊಂಬಂದೆ. ವಾಕಿಂಗ್ ಹೋಗಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ಲಾಗಿ ಒಂದಷ್ಟು ರಾಗಿ ಗಂಜಿ ಮಾಡಿ ಆಮೇಲೆ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಪ್ರಗತಿ ಹೇರ್ ಕೇರ್ ಮಾಡಿ ತುಂಬ ದಿನ ಆಗೋಗಿತ್ತು ಅಂತಂದರೆ ಸುಮಾರು ಜನ ಹೇರ್ ಕೇರ್ ವಿಡಿಯೋ ಕೂಡ ಕೇಳ್ತಾ ಇದ್ರಿ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಹಾರ್ಡ್ ವಾಟರ್ ಇರೋದ್ರಿಂದ ಹೇರ್ ಸ್ವಲ್ಪ ಡ್ರೈ ಆಗ್ತಾ ಇದೆ. ಹೇರ್ ಗ್ರೋತಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಹಾಗಾಗಿ ಇವತ್ತು ಸ್ವಲ್ಪ ಆಯಿಲ್ ಬಿಸಿ ಅಂದರೆ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸರಿ ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ವರ್ಕ್ ಆಗುತ್ತೆ ಮತ್ತು ನನಗೆ ಏರ್ ಫಾಲ್ ಕಂಟ್ರೋಲ್ ಆಗಿದೆ, ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ. ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ನಾನು ಇವಾಗ ತಲೆ ಬಾಚಿದ್ರೆ ನಂಗೆ ಸ್ವಲ್ಪನೂ ಕೂದಲು ಬರಲ್ಲ, ಅಂದರೆ ರೆಗ್ಯುಲರಾಗಿ ಎಷ್ಟು ಏರ್ ಫಾಲ್ ಆಗಬೇಕೋ ಅಷ್ಟೇ ಆಗುತ್ತೆ, ಅದ್ರ ಮೇಲೆ ಆಗಿಲ್ಲ. ಮತ್ತು ಗ್ರೋತ್ ಫೇಸ್ ಜಾಸ್ತಿ ಆಗಿಲ್ಲ ಅಷ್ಟೇ. ಏರ್ ಫಾಲ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಮೊದಲು ಥರ ಏರ್ ಫಾಲ್ ಆಗಿದ್ದರೆ ನನಗೆ ಏನಾಗ್ತಾಯಿತ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಏರ್ ಫಾಲ್ ಆಗ್ತಾಯಿದ್ದು. ಸೊ ಅದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೇರ್ ಆಯಿಲ್ ಮನೆಯಲ್ಲೇ ಮಾಡ್ಕೊಳ್ತೀನಿ ಮತ್ತು ಶಾಂಪು ಅಷ್ಟೇ. ಸ್ವಲ್ಪ ದಿನ ಕೆಮಿಕಲ್ ಫಾಸ್ಟಿಂಗ್ ಅಂತ ನಮ್ಮ ಕೂದಲಿಗೆ ಮಾಡಬೇಕು. ತುಂಬ ಏರ್ ಫಾಲ್ ಆಗೋ ಟೈಮಲ್ಲಿ ತುಂಬ ಕೆಮಿಕಲ್ ಪ್ರಾಡಕ್ಟ್ಸ್ನ ಅಥವಾ ಹೇರ್ ಸ್ಟ್ರೈಟ್ ಮಾಡೋದು ಅದೆಲ್ಲ ಮಾಡಬಾರ್ದು. ನನಗೆ ಏನು ರೀಸನ್ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಒಂದು ವೈರಲ್ ಫೀವರ್ ಅಂದರೆ ಬಿಡಿ ತುಂಬ ಸಿವಿಯರಾಗಿ ಬಂದಿತ್ತು ನನಗೆ. ಆ ಥರ ಬಂದಾಗ ನನಗೆ ಮೆಡಿಸನ್ ಮತ್ತು ನಾನು ತೊಗೊಳ್ಳೇಬೇಕಾಯಿತು. ಆವಾಗ ನನಗೆ ಏರ್ ಫಾಲ್ ತುಂಬ ಅಂದರೆ ತುಂಬ ಆಯಿತು. ತುಂಬ ಅಂದರೆ ಊಹೆ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ನನ್ನ ಬಾಣಂತಿಲೂ ಆ ಥರ ಏರ್ ಫಾಲ್ ಆಗಿರಲಿಲ್ಲ. ಸುಮ್ಮನೆ ಹಿಂಗೆ ಅಂದರೆ ಫುಲ್ ಸ್ಟ್ಯಾಂಡ್ ಬರ್ತಾಯಿತ್ತು. ನನಗೆ ಏನಾಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ. ಇವಾಗ ಅದು ತುಂಬಾ ಕಂಟ್ರೋಲಿಗಾಗಿದೆ. ಮತ್ತು ಅದೇ ವೈರಲ್ ಫೀವರ್ ಪ್ರೀತಮಿಗೆ ಬಂತು ಲಾಸ್ಟ್ ಇಯರ್ಗಿಂತ ಮುಂಚೆಗೆ. ಅವ್ನ ಕಾಲಲ್ಲಿ ಸ್ವಾಧೀನನೇ ಹೋಗ್ಬಿಟ್ಟಿತ್ತು. ಅಂದರೆ ಅವ್ನಿಗೆ ಕಾಲು ಊರಿ ನಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಫುಲ್ಲು ಡಲ್ ಆಗಿಬಿಟ್ಟಿದ್ದ. ಆವಾಗ ಇಮಿಡಿಯೇಟಾಗಿ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ. ವೈರಲ್ ಫೀವರ್ ಅನ್ನೋದು ಸಿಕ್ಕಾಬಟ್ಟೆ ಎಫೆಕ್ಟ್ ಮಾಡುತ್ತೆ. ಮತ್ತು ಆವಾಗ ಆ ಟೈಮಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಏನು ಕೊಡ್ತಾರಲ್ಲ, ಅದರಿಂದ ನಮಗೆ ಹಾರ್ಮೋನಲ್ ಚೇಂಜಸ್ ಆಗ್ಬೋದು, ಹೇರ್ ಫಾಲ್ ಆಗ್ಬೋದು, ಇದೆಲ್ಲ ಆಗಿಬಿಡುತ್ತೆ. ಆ ಒಂದು ರೀಸನ್. ಆ ಟೈಮಿಂದ ನಾನು ಇಲ್ಲಿವರೆಗೂ ರಿಕವರ್ ಮಾಡಿದ್ದೀನಿ. ನನಗೆ ಯಾವುದೂ ವರ್ಕ್ ಆಗಲಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಅನಿಸುತ್ತೆ. ತುಂಬ ತಿಕ್ಕಾಗಿದೆ ಕೂದಲು, ಅಂದರೆ ಬಾಚಬೇಕಾದ್ರೆ ನಮಗೆ ಗೊತ್ತಾಗುತ್ತದ. ಈಗ ಒಮ್ಮೆ ಶಾಂಪು ನಾನೇ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ನಾನು ನಿಮಗೆ ಆಗಲೇ ತೋರಿಸ್ನಲ್ಲ ಆ ಥರ ಎಮರ್ಜೆನ್ಸಿಗೆ ತರಿಸ್ಕೊತೀನಿ. ಅದು 100% ಚೆನ್ನಾಗಿದೆ. ಅಷ್ಟು ಕೆಮಿಕಲ್ಸ್ ಎಲ್ಲ ಇಲ್ಲ, ನೊರೆ ಎಲ್ಲ ಬರಲ್ಲ, ಚೆನ್ನಾಗಿದೆ. ಇನ್ನು ಶಾಂಪುಗೆ ಏನೇನು ಬೇಕೋ ಎಲ್ಲ ನೆನೆಸಿಟ್ಟಿದ್ದೀನಿ. ಅದನ್ನು ನಾನು ನೆನೆಬೇಕು, ತುಂಬ ಚೆನ್ನಾಗಿ ನೆಂದ ಮೇಲೆ ಮಾಡೋದು. ಆಯಿಲ್ಗೆ ಪ್ಯೂರ್ ಕೋಕೋನಟ್ ಆಯಿಲು, ರೋಸ್ಮೆರಿ, ಈರುಳ್ಳಿ, ಸ್ವಲ್ಪ ಅದಕ್ಕೂ ಬೆಟ್ಟದ ನೆಲ್ಲಿಕಾಯಿ ಹಾಕ್ತೀನಿ. ಇನ್ನೂ ಬೆಸ್ಟ್ ಅಂದರೆ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಜಜ್ಜಿ ಹಾಕ್ಬೋದು. ಎಳ್ಳೆಣ್ಣೆ ಯೂಸ್ ಮಾಡಬೇಕು. ಎಳ್ಳೆಣ್ಣೆ ಇರಲಿಲ್ಲ, ಹಂಗಾಗಿ ಎಳ್ಳಿತ್ತು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಥರ ಪೌಡರ್ ಮಾಡಿ ಅದನ್ನು ಎಣ್ಣೆಲಿ ಹಾಕ್ಬಿಡ್ತೀನಿ ಅಷ್ಟೇ. ಸಣ್ಣದಾಗಿ ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋದು. ಎಳ್ಳೆಣ್ಣೆ ಹಾಕ್ಕೊಬೇಕು. ಎಳ್ಳೆಣ್ಣೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾನು ಸಪ್ರೇಟಾಗಿ ನೆತ್ತಿ ಮೇಲೆ ಸ್ವಲ್ಪ ಆವಾಗ ಎಳ್ಳೆಣ್ಣೆ ಹಾಕ್ಕೊಳ್ತೀನಿ. ಆ ಒಂದು ಬಾರಕ್ಕೆ ನನಗೆ ಒಂಥರ ನರ್ವ್ ಸಿಸ್ಟಮ್ ಎಲ್ಲ ಕೂಲ್ ಆದಂಗೆ ಅನಿಸುತ್ತೆ. ಅದ್ರ ಜೊತೆಗೆ ಪ್ರಗತಿ ಗ್ರ್ಯಾಂಡ್ರಫ್ ಇರೋದ್ರಿಂದ ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದನ್ನು ಸೋಸಿ ಎತ್ತಿಟ್ಕೊಳ್ಳೋದು. ಇನ್ನು ನನ್ನ ಗಿಡಗಳಿಗೂ ಸ್ವಲ್ಪ ಔಷಧಿ ಹಾಕಬೇಕು, ಹಾಗಾಗಿ ನೀಮ್ ಆಯಿಲ್ ತರಿಸಿದ್ದೀನಿ. ತುಂಬ ಹುಳಗಳು ಬಂದುಬಿಟ್ಟಿದೆ. ಸೌತೆಕಾಯಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಸಡನ್ಲಿ ಹುಳ ಬಿದ್ದುಬಿಟ್ಟಿದೆ. ಹಾಗಾಗಿ ಹಾಕಲೇಬೇಕು ಅಂತ ಬೇಗ ಹಾಕಬೇಕಾಯಿತು, ತುಂಬ ತಡ ಆಯಿತು. ಎಣ್ಣೆನ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಲ್ಲ, ಸ್ವಲ್ಪನೇ ಮಾಡಿಟ್ಕೊಂಡು ಯೂಸ್ ಮಾಡ್ತೀನಿ. ಏನಾಗಲ್ಲ, ಸಾಕಾಗುತ್ತೆ ಅಂತ ಅನಿಸುತ್ತೆ. ಇದು ಎಕ್ಸ್ಪೆಷಲಿ ನನಗೇನೆ. ಪ್ರಗತಿಗೆ ಹೇರ್ ಗ್ರೋತ್ ಚೆನ್ನಾಗಿದೆ, ಬಟ್ ನಾನು ಏನು ಮಾಡ್ಕೊಳ್ತೀನೋ ಪ್ರಗತಿಗೂ ಅದನ್ನೇ ಮಾಡ್ತೀನಿ, ಇರಲಿ ಅಂತ. ಸ್ಕ್ಯಾಲ್ಪ್ ಎಲ್ಲ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಆಯಿಲ್ ಹಚ್ತೀನಿ. ಅವಾಗಾದರೂ ಒಂದು 6 ತಿಂಗಳು ಒಂದ್ಸರಿ ತುಂಬ ಹೆವಿ ಆಯಿಲ್ ಹಚ್ತೀನಿ.
ನೆತ್ತಿ ಮೇಲೆ ಸ್ವಲ್ಪ ಹರಳೆಣ್ಣೆ ಹಾಕಿ ಇಡೀ ಕೂದಲನ್ನ ಫುಲ್ ಆಯಿಲಲ್ಲಿ ಮಾಡ್ತೀನಿ. ಯಾಕೆಂದರೆ ತುಂಬ ಫ್ರಿಝಿ ಆಗಿಬಿಟ್ಟಿದೆ ಕೂದಲು, ಆಯಿಲಿನೆಸ್ಸೇ ಇಲ್ಲ. ಆಮೇಲೆ ನೆತ್ತಿ ಮೇಲೆ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಆಗ್ತಾಯಿದೆ ಡ್ರೈನೆಸ್ಗೆ. ಹಂಗಾಗಿ ಚೆನ್ನಾಗಿ ಆಯಿಲ್ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಒಂದು 3 hours ಹಾಗೆ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿದ್ರಾಯ್ತು. ಇನ್ನು ಊರಿಂದ ಆಲೋವೆರಾ ತಂದಿದ್ದೆ, ಈ ಕಂಡೀಷ್ನರ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ತುಂಬ ಹೇರ್ ಡ್ರೈ ಇರೋದ್ರಿಂದ ಕಂಡೀಷ್ನರ್ ಮಾಡ್ಕೊಬೋದು. ಆಲೋವೆರಾನ ಚೆನ್ನಾಗಿ ಸಿಪ್ಪೆ ಮೇಲ್ಗಡೆ ಕ್ಲೀನ್ ಮಾಡಿದ್ದೀನಿ. ಕಟ್ ಮಾಡಿದ ತಕ್ಷಣ ಹಸಿರು ಕಲರ್ ಜೆಲ್ಲೆಲ್ಲ ಹೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಮೇಲ್ಗಡೆ 2 ಕಡೆ ಸಿಪ್ಪೆ ತೆಗೆದು ಮಧ್ಯದಲ್ಲಿರೋ ಜೆಲ್ಲನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ಬಿಟ್ರೆ ಪ್ಯೂರ್ ಮನೆಯಲ್ಲೇ ಮಾಡಿರೋ ಆಲೋವೆರಾ ಜೆಲ್ ರೆಡಿಯಾಗಿಬಿಡುತ್ತೆ. ಇಷ್ಟೇ. ಪ್ರಗತಿಗೋಸ್ಕರನೇ ಏರ್ ಕಂಡೀಷ್ನರ್ ಮಾಡ್ತಾಯಿದ್ದೀನಿ. ನನ್ನ ಕೂದಲು ಇವಾಗ ಅಷ್ಟೊಂದು ರಫ್ ಇಲ್ಲ, ತುಂಬ ಸಾಫ್ಟ್ ಆಗಿದೆ. ಯಾಕೆಂದರೆ ತುಂಬ ಆಯಿಲ್ ಹಚ್ತೀನಿ. ಏರ್ ಫಾಲ್ ಆದಾಗ ಆಯಿಲ್ ಹಚ್ಚಬಾರ್ದು ಅಂತ ಎಲ್ಲ ಇಲ್ಲ, ಖಂಡಿತವಾಗ್ಲೂ ಒಂದೊಳ್ಳೆ ಏರ್ ಆಯಿಲ್ನ ಅಪ್ಲೈ ಮಾಡೋದು ಅಷ್ಟೇ ಮೇಯ್ನ್ ಇದಾಗುತ್ತೆ. ಹೇರ್ಗೆ ಒಳ್ಳೆ ಕಂಡೀಷ್ನಿಂಗ್ ಸಿಗುತ್ತೆ. ಗ್ರೋತ್ ಆಗುತ್ತೆ ಅನ್ನೋದಕ್ಕಿಂತ ಡ್ಯಾಮೇಜ್ ಆಗೋದನ್ನು ತಡೆಯುತ್ತೆ ಎಣ್ಣೆ ಹಚ್ಚೋದ್ರಿಂದ. ನನಗಂತೂ ಇವಾಗ ಸ್ವಲ್ಪ ಪಿಂಪಲ್ಸ್ ಆಗಿಬಿಟ್ಟಿದೆ, ಒಂದು ಸೈಡ್ ಕೆನ್ನೆ ಫುಲ್ ಕವರ್ ಆಗಿಬಿಟ್ಟಿದೆ. ನನ್ನ ಲೈಫಲ್ಲೇ ಇಷ್ಟು ಡೀಪಾಗಿ ಪಿಂಪಲ್ ಆಗಿದ್ದಿದೆ ಫಸ್ಟ್ ಟೈಮು. ಯಾವಾಗಲೂ ಇಷ್ಟ ಆಗಿರಲಿಲ್ಲ, ಎಲ್ಲೋ ಒಂದಾಗ್ತಾಯಿತ್ತು, ಹಾಗೆ ಡ್ರೈ ಆಗಿಬಿಡ್ತಾಯಿತ್ತು. ಈಗಲೂ ನಾನು ಅದನ್ನೇನು ಕಿತ್ತು ಎಲ್ಲ ಮಾಡ್ತಾಯಿಲ್ಲ, ಹಾಗೆ ಡ್ರೈ ಆಗಾಗಿ ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಫ್ಲ್ಯಾಕ್ಸೀಡ್ ಜೆಲ್ಲು ಒಂದು ದೊಡ್ಡ ಸ್ಪೂನು, ಒಂದು 2-3 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಹೆಂಗೆ ಅಂದರೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಜೆಲ್ ತೆಗೆದ್ಮೇಲೆ ಮತ್ತೆ ನೀರು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನೀವು ಸ್ಪೂನಲ್ಲಿ ಹಿಂಗಂದರೆ ಆ ಜೆಲ್ ನೀರು ಥರ ಹರಿಬಾರ್ದು, ಜಸ್ಟ್ ಜೆಲ್ ಥರನೇ ಕಾಣಬೇಕು. ಅಲ್ಲಿಗೆ ಅದು ರೆಡಿಯಾಗಿದೆ ಅಂತ. ಆವಾಗ ಸೋಸೋಕ್ಕೆ ಈಸಿ ಆಗುತ್ತೆ. ತುಂಬ ಗಟ್ಟಿ ಆದ್ರೂ ನೀವು ಬಟ್ಟೆಲ್ಲೂ ಸೋಸೋಕ್ಕಾಗಲ್ಲ, ನಾರ್ಮಲ್ ಇದರಲ್ಲೂ ಸೋಸೋಕ್ಕಾಗಲ್ಲ. 3 ಸರಿ ತೆಗೆದಿದ್ದೀನಿ. ಮತ್ತು ಅದನ್ನು ಹಾಗೆ ಎತ್ತಿಟ್ಕೊಂಡು ಯಾವಾಗ ಬೇಕು ಅವಾಗ ಬಿಸಿ ಮಾಡಿ ಮತ್ತೆ ಜೆಲ್ ತೆಗಿಬೋದು. ಮತ್ತು ಸ್ವಲ್ಪ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಗತಿಗೆ ತುಂಬ ಡ್ರೈ ಆಗಿರೋದ್ರಿಂದ ರೈಸ್ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ನೀವು ರೈಸ್ ಹಾಕ್ಕೊಳ್ಳೋದು ಬೇಡ. ಜೆಲ್ ರೆಡಿಯಾಗಿದೆ, ಆಲೋವೆರಾ ಜೆಲ್ಲು ರೆಡಿಯಾಗಿದೆ. ಇಷ್ಟೇ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು. ಅಮ್ಮ ಮನೇಲಿ ದಾಸವಾಳದ ಹೂವಿನ ಪುಡಿನ ಮಾಡಿಟ್ಟಿದ್ರು. ಹೂವು ಸಿಗಲ್ಲ ಅಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ, ಗಿಡನೂ ಇಲ್ಲ, ಅಕ್ಕಪಕ್ಕ ಎಲ್ಲ ಕೇಳೋಕ್ಕೂ ಆಗಲ್ಲ. ಹಾಗಾಗಿ ಅಮ್ಮ ಚೆನ್ನಾಗಿ ಹೂವು ಬಿಟ್ಟಾಗೆಲ್ಲ ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಟಿದ್ರು. ರೈಸು, ರೋಸ್ಮೆರಿ, ಎಸೆನ್ಷಿಯಲ್ ಆಯಿಲ್ ಇದ್ದರೆ ಹಾಕ್ಕೊಬೋದು. ಇರಲಿಲ್ಲ, ಹಂಗಾಗಿ ರೋಸ್ಮೆರಿನೇ ಫ್ರೆಶಾಗಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಆಲೋವೆರಾ ಜೆಲ್ಲು ಮತ್ತು ಇದು ಫ್ಲ್ಯಾಕ್ಸೀಡ್ ಜೆಲ್ಲು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಿ ಈ ಥರ ಸೇಮ್ ಕಂಡೀಷ್ನರ್ ಥರ ಆಗುತ್ತೆ. ಚೆನ್ನಾಗಿ ರುಬ್ಬಿದ್ರೆ ಅದನ್ನು ರುಬ್ಕೊಳ್ಳೋದು. ಇದನ್ನು ಹಾಗೆ ಇಟ್ಟರೆ ಸ್ವಲ್ಪ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಮನೇಲಿ ಬಯೋ ಎನ್ಸೈಮ್ ಇದ್ದರೆ ಹಾಕಿಡ್ಬೋದು, ಕೆಡಲ್ಲ. ಅದು ಪ್ರಿಸರ್ವೇಟಿವ್ಸ್ ಥರ ವರ್ಕ್ ಆಗುತ್ತೆ. ಸೊ ಅದ್ರ ಜೊತೆಗೆ ಮೇಯ್ನ್ ಹೇಳೋದು ಮರ್ತ್ಬಿಟ್ಟೆ ನಾನು, ಗ್ಲಿಸರಿನ್ ಹಾಕಬೇಕು. ಒಂದು 5 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೋಬೇಕು. ಮಾಡಿರೋ ಕ್ವಾಂಟಿಟಿ ಮೇಲೆ ಹಾಕ್ಕೊಬೇಕಾಗತ್ತೆ. ಗ್ಲಿಸರಿನ್ ಮಿಸ್ ಮಾಡಿಬಿಡಿ, ಮೇಯ್ನ್ ಇಂಪಾರ್ಟೆಂಟ್ ಅದೇ. ಚೆನ್ನಾಗಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಥರ ಮಾಡಿ ಬೇಕಾದಾಗ ಹೊರಗಡೆ ಇಟ್ಟು ಹಾಕ್ಕೊಂಡ್ರೆ ಆಗುತ್ತೆ. ಆ ಥರನೇ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಪ್ರೀತಮ್, ನೆಕ್ಸ್ಟು ಡಬ್ಲ್ಯೂ ವಿ ಇನ್ನು ಪ್ರಗತಿಗೆ ಕೂದಲು ಎಷ್ಟು ಉದ್ದ ಇದೆಯೋ ಅದನ್ನು ಡ್ರೈ ಮಾಡೋದು ಸ್ವಲ್ಪ ಕಷ್ಟ. ನಾನು ಮಾಡಲಿಲ್ಲ ಅಂದರೆ ಅವ್ರು ಹಾಗೆ ಕಟ್ಬಿಟ್ಟು ಬಿಟ್ಬಿಡ್ತಾರೆ. ಆ ಥರ ಬಿಡಬಾರ್ದು. ಕೂದಲು ತುಂಬ ಉದ್ದ ಇರೋದ್ರಿಂದ ಆದಷ್ಟು ಬಿಸಿಲಲ್ಲಿ ಡ್ರೈ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ಹೆಂಗೋ ಸ್ವಲ್ಪ ಬಿಸಿಲಿತ್ತು, ಹಾಗೆ ಹೇರ್ ವಾಶ್ ಮಾಡಿಬಿಟ್ಟು ನಾನೇ ವಾಶ್ ಮಾಡ್ತೀನಿ. ಲಾಂಗ್ ಹೇರ್ ಇರೋದ್ರಿಂದ ಪ್ರಗತಿಗೆ ವಾಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ಚೆನ್ನಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಕೂರಿಸಿ ಒಂದು ಸ್ವಲ್ಪ ಒಳ್ಳೆ ಸಾಂಬ್ರಾಣಿದು ಹೊಗೆ ಕೊಡ್ತೀನಿ. ಅದರಿಂದ ಕೂದಲು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನು ಡ್ರೈ ಆಗಿರಲ್ಲ ಮತ್ತು ಸ್ವೆಟ್ ಸ್ಮೆಲ್ಲೆಲ್ಲ ಬರೋದಿಲ್ಲ. ನೀಟಾಗಿ ವಾಶ್ ಮಾಡಿರ್ತೀವಿ, ಅದಾದಮೇಲೆ ಅವರು ಬೆವ್ರ್ತಾ ಇರ್ತಾರಲ್ವ, ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಸಾಂಬ್ರಾಣಿ ಕೊಡ್ತೀನಿ. ಸಾಂಬ್ರಾಣಿ ಜೊತೆಗೆ ನಾವು ಮನೆಯಲ್ಲೇ ಪೌಡರ್ ರೆಡಿ ಮಾಡ್ಕೋಬೋದು. ಬೇಕು ಅಂತಂದರೆ ನಾನು ನೆಕ್ಸ್ಟು ಡಿಟೇಲಾಗಿ ಹಾಕ್ತೀನಿ. ನನಗೆ ಕೆಲವೊಂದು ಸರಿ ಮಾಡೋದಕ್ಕಾಗೋದಿಲ್ಲ. ಈ ಸಾಂಬ್ರಾಣಿ ಮಾಡಬೇಕಂದ್ರೆ ಕೆಳಗಡೆ ಹೋಗಿ ಮತ್ತೆ ಅದು ಪ್ರಿಪೇರ್ ಮಾಡಿದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಫುಲ್ ಮೇಲಿತ್ತು. ಮತ್ತು ಇದಕ್ಕೆ ನಾನೇನು ಹೊಗೆಗೆ ಏನು ಹಾಕಿದ್ದೀನಿ ಅಂತಂದರೆ ತೆಂಗಿನ ಚಿಪ್ಪು ಮನೇಲಿ ಇರ್ತಲ್ಲ, ಅದೆಲ್ಲ ಅರ್ಧ ಹೋಲ್ಡ್ ಮಾಡಿ ಗ್ಯಾಸ್ ಮೇಲೆ ಬರ್ನ್ ಮಾಡಿ ಅದ್ರ ಮೇಲೆ ಸಾಂಬ್ರಾಣಿ ಕೊಡ್ತೀನಿ. ಅದರಿಂದ ಹೊಗೆ ಚೆನ್ನಾಗಿ ಬರುತ್ತೆ.
ಲಾಂಗ್ ಹೇರ್ ಇರೋದ್ರಿಂದ ಈ ಥರ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಇದೆಲ್ಲ ರಿಚುವಲ್ ತುಂಬ ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರೋದು. ಮಂಕ್ರಿ ದಬಾಕಿ ಹೊಗೆ ಕೊಡ್ತಾ ಇದ್ರು ಕೂದಲು ಒಣಗೋದಕ್ಕೆ. ಅಟ್ಲೀಸ್ಟ್ ನಾವು ಇದನ್ನಾದರೂ ಮಾಡ್ಬೋದು. ಮತ್ತು ಬಿಸಿಲು ಫ್ರೀಯಾಗಿ ಸಿಗುತ್ತೆ. ಬಿಸಿಲಲ್ಲಿ ಆದಷ್ಟು ಚೆನ್ನಾಗಿ ಬಿಸಿಲು ಹೊಡಿಬೇಕಾದ್ರೆ ಚೆನ್ನಾಗಿ ತಲೆ ತೊಳ್ಕೊಂಡು ಬಿಸಿಲಲ್ಲಿ ತಲೆ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೂ ವಿಟಮಿನ್ ಡಿ ಸಿಗುತ್ತೆ. ಆದಷ್ಟು ಆ ಒಂದು ರೀಸನ್ಗಾದರೂ ಬಿಸಿಲಿಗೆ ಹೋಗ್ಬೋದಲ್ವ, ಹಾಗಾಗಿ. ಮತ್ತು ನಾನು ಪೂರ್ತಿ ಆಯಿಲ್ನ ತೆಗೆದಿಲ್ಲ, ತುಂಬ ಜಾಸ್ತಿ ಆಯಿಲ್ ಹಾಕಿರೋದ್ರಿಂದ ತುಂಬ ನಾನು ಜಾಸ್ತಿ ಶಾಂಪೆಲ್ ಹಾಕಿ ನೊರೆ ಬರೆಸಿ ತೊಳೆದಿಲ್ಲ. ಎಷ್ಟು ಹೋಗುತ್ತೋ ಅಷ್ಟು ಹಾಕಿ ಹಂಗೆ ವಾಶ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿ ಮಾಯ್ಶ್ಚರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಡ್ ವಾಶಲ್ಲಿ ವಿತೌಟ್ ಆಯಿಲ್ ಹಾಗೆ ವಾಶ್ ಮಾಡ್ಕೊಬೋದು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಮಾತಾಡೋದ್ರಲ್ಲಿ ಏನಾದರೂ ಕೆಲವೊಂದು ಪದಗಳು ಹಾಗೆ ಹಿಂಗೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಲ್ಗೆಯಲ್ಲಿ ಸ್ವಲ್ಪ ಥರ ಆಗಿರೋದ್ರಿಂದ ತುಂಬ ಪೇನ್ ಆಗ್ತಾಯಿದೆ ಮಾತಾಡೋದಕ್ಕೆ, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ತೊದಲು ಬರ್ಬೋದು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಡಗೆ ಮೆಣಸಿನ್ಕಾಯಿ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸೇಮ್ ಇದು ನಾವು ಏನು ಬಟರ್ ಚಿಕನ್ ಎಲ್ಲ ಮಾಡೋದಕ್ಕೆ ಮಾಡ್ತೀವಲ್ಲ ಅದೇ ಥರ ಮಾಡೋದು ಅಷ್ಟೇ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಬಿ ಕಾರ್ನ್, ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಬೇಕಂತಂದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಪನ್ನೀರ್ ಆದರೂ ಹಾಕ್ಕೊಬೋದು, ಇದನ್ನಾದರೂ ಹಾಕ್ಕೊಬೋದು, ಇಲ್ಲ ಮಶ್ರೂಮ್ ಆದರೂ ಹಾಕ್ಕೊಬೋದು. ಇಷ್ಟೇ. ಅದಕ್ಕೆ ಮಸಾಲ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಇದರ ಕಸೂರಿ ಮೇಥಿ ಹಾಕಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೂ ಆಗುತ್ತೆ, ತುಪ್ಪ ಹಾಕಿದ್ರೂ ಆಗುತ್ತೆ. ನಾನೇನೂ ಹಾಕಿಲ್ಲ, ಯಾಕೆಂದರೆ ಸ್ವೀಟ್ ಕಾರ್ನ್ ರೈಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ತಾಯಿದ್ದೀನಿ. ಹಾಗಾಗಿ ಸ್ವೀಟ್ ಕಾರ್ನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಯಾವುದಾದ್ರೂ ಒಂಥರ ಸೊಪ್ಪು ಹಾಕ್ಕೊಳ್ಳಿ, ಮಕ್ಳಿಗೆ ಕೊಡೋದ್ರಿಂದ. ಎವ್ರಿ ಡೇ ಏನಾದರೂ ಒಂದು ಸೊಪ್ಪು ಕೊಟ್ಟರೆ ತುಂಬ ಒಳ್ಳೆಯದು. ನಾನಿಲ್ಲಿ ಬಸಳೆ ಸೊಪ್ಪು ಹಾಕಿದ್ದೀನಿ. ನನ್ನ ಹತ್ರ ಮೆಂತ್ಯ, ಪಾಲಕ್ ಏನೂ ಇರಲಿಲ್ಲ, ಹಾಗಾಗಿ ಇದ್ರೆ ಮೆಂತ್ಯ ಹಾಕ್ಬೋದು, ಪಾಲಕ್ ಹಾಕ್ಬೋದು, ಬಸಳೆ ಸೊಪ್ಪು ಹಾಕ್ಬೋದು. ಈ ಥರ ಏನಾದರೂ ಸೊಪ್ಪನ್ನು ಇದಕ್ಕೆ ಚೇಂಜ್ ಮಾಡ್ಕೊಬೋದು. ಎಣ್ಣೆಗೆ ಸ್ವಲ್ಪ ಮಸಾಲೆ ಐಟಮ್, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಐಟಮ್ ಎಲ್ಲ ಹಾಕ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಬಸಳೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಅದು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಹಾಕಿ ಅದನ್ನು ಸ್ವಲ್ಪ ಎಣ್ಣೆದು ಹುರ್ಕೊಳ್ತೀನಿ. ಹಸಿ ಸೊಪ್ಪಿಂದು ಮತ್ತು ಅದರದ್ದು ಸ್ಮೆಲ್ ಹೋಗೋ ತನಕ ಅಷ್ಟೇ. ಅದಾದಮೇಲೆ ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಇದಕ್ಕೆ ಬೇಕಂದರೆ ಬಾಸುಮತಿ ರೈಸ್ ನೆನೆಸಿ ಹಾಕಿ ಅದು ಆಗುತ್ತೆ, ಜೀರಾ ರೈಸ್ ನೆನೆಸಿ ಹಾಕಿದ್ರೂ ಆಗುತ್ತೆ, ನಾರ್ಮಲ್ ಮನೇಲಿರೋ ಅಕ್ಕಿನ ಹಾಕಿದ್ರೂ ಆಗುತ್ತೆ. 3 ಥರನೂ ಯಾವುದಾದ್ರೂ ಹಾಕಿದ್ರು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಚೆನ್ನಾಗಾಗುತ್ತೆ. ಅನ್ನ ಎಲ್ಲ ರೆಡಿ ಆದಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಚೆನ್ನಾಗಿರುವಂಥ ಒಂದು ಸ್ವೀಟ್ ಕಾರ್ನ್ ರೈಸ್ ರೆಡಿ ಆಗುತ್ತೆ. ಅದು ಕಾಂಬಿನೇಷನ್ ಆಗಿ ನಾನು ಈ ಬೇಬಿ ಕಾರ್ನ್ ಕ್ಯಾಪ್ಸಿಕಮ್ ಕರಿ ಮಾಡಿದ್ದೆ. ಎರಡೂ ಸೂಪರ್ ಕಾಂಬಿನೇಷನ್, ಚೆನ್ನಾಗಾಗಿತ್ತು. ಟ್ರೈ ಮಾಡಿ. ಲಂಚ್ ಬಾಕ್ಸ್ಗಂತೂ ಸೂಪರಾಗಿರುತ್ತೆ. ಈಸಿನೂ ಕೂಡ, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಎಲ್ಲ ಪ್ರಿಪೇರೇಷನ್ ಇದ್ದು ಮಾಡಿದ್ರೆ ಮಾಡಿಬಿಡ್ಬೋದು. ಇನ್ನೇನು ಮಳೆ ಬರುತ್ತೆ ಮತ್ತು ಸಂಜೆ ಮತ್ತು ಈ ಥರ ಟೈಮಲ್ಲಿ ಈ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವ. ಪ್ರತಿಯೊಂದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಮೇಲ್ಗಡೆ ಟೊಮೊಟೊ ಗಿಡ, ಬದನೆಕಾಯಿ ಗಿಡ ಎಲ್ಲ ಸ್ವಲ್ಪನೇ ಎತ್ತರ ಬೆಳೀತಾ ಇದ್ದು. ಅಲ್ಲಿ ಕಡ್ಡಿ ಕೊಟ್ಟರೆ ಚೆಂದ, ಯಾಕೆಂದರೆ ಆಷಾಢ ಥರ ಗಾಳಿ ಬೀಸ್ತಾ ಇದೆ, ತುಂಬ ಗಾಳಿ ಬೀಸ್ತಾ ಇದೆ. ಎಲ್ಲ ಕಡೆ ಹೇಗೋ ಗೊತ್ತಿಲ್ಲ, ನಮ್ಮನೆ ಹತ್ರ ಸ್ವಲ್ಪ ಮನೆ ಹೈಟ್ ಆಗಿರೋದಕ್ಕೆ ಏನೋ ಗೊತ್ತಿಲ್ಲ, ಹೆವಿ ಗಾಳಿ ಬೀಸುತ್ತೆ. ಹಾಗಾಗಿ ಗಿಡಗಳು ಹಾಳಾದರೆ ಸುಮ್ಮನೆ ಇಲ್ಲಿವರೆಗೂ ಬೆಳೆಸ್ಕೊಂಡು ಮುರಿದೋದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೊಮೊಟೊ ಕಾಯಿ ಎಲ್ಲ ಬಂದಿದೆ. ಮತ್ತು ಸೌತೆಕಾಯಿ ಹೂವೆಲ್ಲ ಆಗಿತ್ತು, ತುಂಬ ಹುಳ ಆಗಿಬಿಟ್ಟಿದೆ. ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಬೀನ್ಸ್ ಹಾಕಿದೆ. ನಾಟಿ ಬೀನ್ಸ್ ಬಂದ್ಬಿಟ್ಟು ನಾರ್ಮಲ್ ಶಾರ್ಟ್ ಗಿಡ ಥರ ಬರುತ್ತೆ. ಬಟ್ ಇದು ಫಾರಮ್ ಬೀನ್ಸ್ ಸ್ವಲ್ಪ ಬಳ್ಳಿ ಥರ ಹಬ್ಬಿ ಆಮೇಲೆ ಕಾಯಿ ಬಿಡುತ್ತೆ. ಅದಕ್ಕೆ ಹಬ್ಬದಕ್ಕೆ ಜಾಗ ಇದ್ರೇ ಅದು ಚೆನ್ನಾಗಿ ಹಬ್ಬದು. ಇನ್ನು ಅಮ್ಮ ಸುಮ್ಮನೆ ತೊಂಡೆಕಾಯಿ ಕಡ್ಡಿನ ಸುತ್ತಬಿಟ್ಟು ಇಟ್ಟಿದ್ರು ಮಣ್ಣಲ್ಲಿ. ನಾನು ಬರುತ್ತೋ ಬರಲ್ವ ಅಂದ್ಕೊಂಡೆ. ಅದು ತುಂಬ ಚೆನ್ನಾಗಿ ಚಿಗುರು ಹೊಡೆದಿದೆ. ಬದನೆಕಾಯಿ ಕೂಡ ಸುಮಾರು ಹೈಟ್ ಬಂದಿದೆ.
ಹಾಗಾಗಿ ಇಷ್ಟು ಚೆನ್ನಾಗಿ ಬಂದಿರೋದನ್ನ ಈ ಹುಳಗಳನ್ನ ಹೇಗೆ ಇದು ಮಾಡೋದು ಅಂತ ಯೋಚನೆ ಮಾಡಿ ನೀಮ್ ಆಯಿಲ್ ತರಿಸ್ದೆ. ಅದಕ್ಕೆ ಒಂದು 1 ಲೀಟರ್ಗೇನೋ 2 ml 3 ml ಹಾಕಬೇಕಂತ ಹೇಳಿದರು. ಹಂಗಾಗಿ ಅರ್ಧ ಲೀಟ್ರಿಗೆ ನಾನು 2 ml ಹಾಕಿದ್ದೀನಿ. ನೋಡಬೇಕು ನಾಳೆ ಏನಾಗುತ್ತೆ ಅಂತ. ತುಂಬ ಬಿಸಿಲಲ್ಲಿ ಹೊಡಿಬೇಕಾಗಿತ್ತು, ಬಟ್ ನನಗೆ ಸ್ಪ್ರೇ ಬಾಟ್ಲು ಸಿಕ್ಕಿರಲಿಲ್ಲ. ಮನಸ್ಸೇ ತಡಿಲಿಲ್ಲ, ಒಂದು ಸ್ಪ್ರೇ ಹಾಕ್ಬಿಡೋಣ, ಹೆಂಗಾದ್ರೂ ಕಂಟ್ರೋಲ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ಸಂಜೆನೇ ಎಲ್ಲ ಸ್ಪ್ರೇ ಮಾಡಿಬಿಟ್ಟಿದ್ದೀನಿ. ವೀಕ್ಲಿ ಒನ್ಸ್ ಇದನ್ನು ಸ್ಪ್ರೇ ಮಾಡಿದರೆ ಬಹುಶಃ ಕಂಟ್ರೋಲ್ ಆಗ್ಬೋದು. ಬೇರೆ ಏನಾದರೂ ನಿಮಗೆ ಮೆಥಡ್ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ತುಂಬ ಹಾಳಾಗ್ತದೆ, ನನಗೆ ಬೇಜಾರಾಗ್ತಾರೆ. ಸೌತೆಕಾಯಿ ಗಿಡ ಇಷ್ಟು ಚೆನ್ನಾಗಿ ಬಂದಿತ್ತು. ಆಮೇಲೆ ದಂಟಿನ ಸೊಪ್ಪಿಗೂ ಕೂಡ ಅಷ್ಟೇ ಗ್ರೀನ್ ಕಲರ್ ಹುಳ ಬಂದಿದೆ. ಇವನ್ನ ಕಂಟ್ರೋಲ್ ಮಾಡಿದ್ರೆ ನಾವು ಏನೇ ಬೆಳೆದ್ರೂ ಇಡ್ಬೋದು. ನೋಡಿ ಅಷ್ಟು ಮೇಲೆ ಟೆರೆಸ್ ಮೇಲೆ ಹುಳಗಳು ಬಂದಿದೆ ಅಂದರೆ ಅದು ಹಾಗೆ ಉತ್ಪತ್ತಿ ಆಗುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆಮೇಲೆ ಪಾಲಿನೇಷನ್ಗೆ ಸ್ವಲ್ಪ ಫ್ಲವರ್ ಗಿಡಗಳನ್ನೆಲ್ಲ ಹಾಕಬೇಕಾಯ್ತು, ಹೂವಿನ ಗಿಡ ಹಾಕಬೇಕಾಗಿತ್ತು. ನೋಡೋಣ, ನಾನು ಹೋಗೋಣ ಅಂದ್ಕೊಂಡಿದ್ದೀನಿ. ರೋಸ್ ಗಿಡ ಸಿಕ್ಕಿದ್ರೆ ಹಾಕ್ತೀನಿ. ನಾನು ಸಂಜೆ ಪೂಜೆ ಮಾಡ್ತಾಯಿದ್ದೆ. ಸುಮಾರು ಜನ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ 1 ಬತ್ತಿ ಹಾಕಬೇಡಿ 2 ಬತ್ತಿ ಹಾಕಿ ಅಂತ. ಅದೆಲ್ಲ ಅವರವರ ಒಂದು ನಂಬಿಕೆಗೆ ಬಿಟ್ಟಿದ್ದು. ಹೀಗೆ ನಂಬ್ತಾ ಹೋದರೆ ಇನ್ಸ್ಟಾಗ್ರಾಮಲ್ಲಿ 1000 ಪೂಜೆ, 1000 ಮೆಥಡ್ಸ್, 1000 ವಿಧಾನಗಳನ್ನ ಹೇಳ್ತಾ ಇದ್ದಾರೆ. ಯಾವುದನ್ನು ಫಾಲೋ ಮಾಡ್ತೀರಾ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಿ. ಮತ್ತು ಯಾವುದಾದ್ರೂ ನಂಬಂಗಿದ್ರೆ ಒಂದನ್ನು ದೀರ್ಘವಾಗಿ ಕಠಿಣವಾಗಿ ನಂಬಿಕೆನೇ ಎಲ್ಲ, ಆ ನಂಬಿಕೆನೇ ನಮ್ಮನ್ನು ಕಾಪಾಡುತ್ತೆ. ನೀವು 1001 ನಂಬಕ್ಕೆ ಹೋದರೆ ಯಾವುದೂ ವರ್ಕ್ ಆಗೋಲ್ಲ. ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಒಂದನ್ನು ಫಾಲೋ ಮಾಡ್ಕೊಂಡು ಹೋಗಿ. ನನಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ತೀನಿ. ಆ್ಯಂಡ್ 100% ಅದು ನನ್ನ ಮನಸ್ಸಿಗೆ ಒಪ್ಕೊಂಡಿರ್ತೀನಿ. 2 ಬತ್ತಿ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, 1 ಹಾಕೋದ್ರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಅದೆಲ್ಲ ನೀವು ಅಂದ್ಕೊಂಡಿದ್ರ ಮೇಲಾಗುತ್ತೆ. ಪ್ರಾಬ್ಲಮ್ ಅಂದ್ಕೊಂಡ್ರೆ ಪ್ರಾಬ್ಲಮ್, ಇಲ್ಲ ಅಂದ್ಕೊಂಡ್ರೆ ಇಲ್ಲ. ಸೊ ಇದ್ರದ್ದೇನು ದೊಡ್ಡ ವಿಚಾರ ಸೈಂಟಿಫಿಕ್ ರೀಸನ್ ಏನೂ ಇಲ್ಲ. ನೀವು ಅದನ್ನೆಲ್ಲ ನಂಬಿದ್ರೆ ನಿಮ್ಮ ನಂಬಿಕೆ, ಬಟ್ ನಾನು ನಂಬಲ್ಲ. ಸೊ ನನಗೆ ಅದನ್ನು ನಂಬಿ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ಇನ್ನು ಪ್ರಗತಿ ಜೊತೆ ನಾನು ಕೂಡ ಊರಿಗೆ ಹೋಗಿದ್ದೆ. ಸುಮಾರು ಜನ ನಾನು ಎಲ್ಲಿ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಮಾತಾಡ್ಬೋದಾಗಿತ್ತೇನೋ, ಬಟ್ ನಾನೇ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಬರುವ ಫೀಲಿಂಗ್ಸ್, ಎಕ್ಸ್ಟ್ರಾ ಮಾತುಗಳು ಅದು ಎಲ್ಲಿ ಕಡಿಮೆ ಆಗುತ್ತೋ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಅವಾಯ್ಡ್ ಮಾಡೋದಿಲ್ಲ. ನಾನು ಅವ್ರನ್ನ ಓವರ್ಟೇಕ್ ಮಾಡೋ ಥರ ಅನಿಸ್ಬಿಡ್ಬೋದು, ಅಥವಾ ಆ ಥರ ಫುಲ್ ಫ್ರೀಯಾಗಿ ಅವ್ರಿಗೆ ಬಿಟ್ಟೆ. ಆಮೇಲೆ ತುಂಬ ಕಷ್ಟ ಇದೆ ರೈತ ಆಗೋದು. ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ವಿದ್ಯೆ ಇದ್ದರೆ ರೈತ ಆಗೋಕ್ಕಾಗಲ್ಲ, ರೈತರು ವಿದ್ಯೆ ಜಾಸ್ತಿ ಪಡ್ಕೊಳಕ್ಕಾಗಲ್ಲ. ನಂಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ವಿದ್ಯೆ ಬಂದ ತಕ್ಷಣ ಅದು ಕಷ್ಟ ಅನಿಸುತ್ತೆ, ಬೇರೆ ಕಡೆ ಜಾಬ್ಗೆ ಹೋಗ್ತಾರೆ. ರೈತರು ವಿದ್ಯೆ ಕಲಿಯೋಕ್ಕೆ ಹೋದರೆ ರೈತರ ಕೆಲಸ ಹಾಳಾಗುತ್ತೆ. ಸೊ ಈ ಥರ ಎಲ್ಲಿ ವಿದ್ಯೆ ಮತ್ತು ವ್ಯವಸಾಯ ಎರಡೂ ಸೇರುತ್ತೋ ಆವಾಗ ಖಂಡಿತ ಸಕ್ಸಸ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ 1 ವರ್ಷದ ಪ್ರತಿಫಲ ಈ ನುಗ್ಗೆಕಾಯಿ ಗಿಡ ಹಾಕಿ ನುಗ್ಗೆಕಾಯಿ ಬೆಳೆದು ಫಸ್ಟ್ ಇಯರ್ ಬಂದು ಸ್ವಲ್ಪ ಎಲ್ಲ ಕುಕ್ಕೆ ಬಿದ್ದು ಹಾಳಾಗಿತ್ತು. ಯಾಕೆಂದರೆ ನಾವು ಯಾವುದೇ ರೀತಿಯಾದಂತಹ ಪೆಸ್ಟಿಸೈಡ್ಸ್ ಆಗಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಿ ನಮ್ಮ ಜಮೀನಿಗೆ ಹಾಕ್ಸಿಲ್ಲ ನಾವು. ಸುಮಾರು ವರ್ಷಗಳೇ ಆಗೋಯಿತು ಅದ್ರದ್ದು. ಇದೆಲ್ಲ ನಾವು ಸುಮಾರು ವರ್ಷಗಳಿಂದ, ಯಾಕೆಂದರೆ ನಾವೇನು ಬೆಳೀತಾ ಇರಲಿಲ್ಲ, ಇರೋ ಜಾಗದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ, ಮತ್ತು ಇದ್ರೂ ನಾವು ಹಾಕ್ಸ್ತಾ ಇರಲಿಲ್ಲ. ಈಗಲೂ ಅಷ್ಟೇ ನಮ್ಮ ಜಾಗಕ್ಕೆ ಆ ಥರದ್ದೆಲ್ಲ ಹಾಕಿ ಅಂತಲೇ ನಾವು ಏನೂ ಹಾಕ್ಸಿಲ್ಲ. ಸೊ ಆ ಥರ ಬೆಳೆದು ಆ ಒಂದು ಇದರಲ್ಲಿ ಅಷ್ಟು ಫಲವತ್ತಾಗಿ ಬಂದಿದೆ. ಬಟ್ ನಮಗೆ ಮಾರ್ಕೆಟಿಂಗ್ ಇಲ್ಲ. ಸುಮಾರು ಕಡೆ ವಿಚಾರಿಸಿದ್ದಕ್ಕೆ ಆಲ್ರೆಡಿ ಮಾರ್ಕೆಟಿಂಗಲ್ಲಿ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೆ ಪರ್ಮಿಷನ್ ಕೊಡೋದಕ್ಕೆ ನಮ್ಮನ್ನ ಕಾಂಟ್ಯಾಕ್ಟ್ಗೆ ಅವರು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇದೆಲ್ಲ ಗೊತ್ತಾದಮೇಲೆ ನಾನು ಅದನ್ನೇ ಎಕ್ಸ್ಪೆರಿಮೆಂಟ್ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಮಕ್ಕಳಿಗೆ. ಇದು ವಾಸ್ತವ, ಇದು ನಡೀತಾ ಇದೆ, ಇದು ಬದಲಾಗೋದು ಯಾವಾಗ, ಇದು ನಾವು ಹಿಂಗೆ ಒಂದು ಸ್ಟೆಪ್ ಮುಂದಕ್ಕೆ ತೊಗೊಂಡೋಗ್ಬೋದು. ಸೊ ಈ ಥರದ್ದೆಲ್ಲ ಚರ್ಚೆ ಮಾಡ್ತಿರ್ತೀವಿ. ವ್ಯವಸಾಯ ಅನ್ನೋದು ವಿದ್ಯೆ ಜೊತೆಗೆ ಅಥವಾ ಬುದ್ಧಿವಂತಿಕೆಗೆ ಜೊತೆಗೆ ಸೇರಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ನೆಕ್ಸ್ಟ್ ಸ್ಟೆಪ್ ಯಾವ ಥರ ಇದ್ದರೆ ನಾವು ಏನು ಮಾಡಬಹುದು ಅಂತ ನಿಮ್ಗೇನಾದರೂ ಥಾಟ್ಸ್ ಇದ್ದರೆ ನನ್ನ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ನನಗೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಮತ್ತು ಇನ್ನು ಚರಕ ಸಂಹಿತೆ ಇದು ಒಂದು ಸ್ವಲ್ಪ ಟ್ರಾನ್ಸ್ಲೇಷನ್ನ ಬರ್ಕೊತಾ ಇರ್ತೀನಿ. ಅದ್ರ ಬಗ್ಗೆ ಬೇಕು ಅಂದರೆ ಹೇಳಿ. ಪ್ರತಿಯೊಂದು ವ್ಲಾಗಲ್ಲೂ ನಮ್ಮ ಆರೋಗ್ಯ ಹೆಂಗಿರ್ಬೇಕಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದಿಷ್ಟನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಬಹುಶಃ ನೀವು ಫಾಲೋ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಕರೆಂಟ್ ಹೋಗ್ಬಿಡ್ತು, ಹಂಗೆ ಹೊರಗಡೆ ಕೂತಿದ್ವಿ. ಪ್ರಗತಿ ಸೈಕಲ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಕಲಿತೇ ಬಿಟ್ಟಿದ್ದಾರೆ ಅಂತ ಖುಷಿ ನನಗೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಇದೊಂದು ತೋರ್ಸೋದಕ್ಕೆ ಬಾ ಮಮ್ಮಿ ಅಂತಿದ್ರು. ಹತ್ತಕ್ಕೆ ಬರ್ತಿರ್ಲಿಲ್ಲ, ಇನ್ನೂ 1 ತಿಂಗಳು ಆಗಿಲ್ಲ ಸೈಕಲ್ ಕೊಡಿಸಿ. ಬಟ್ ತುಂಬ ಚೆನ್ನಾಗಿ ಪ್ರಯತ್ನ ಮಾಡ್ತಾರೆ. ಏನಾದರೂ ಕಲಿಬೇಕು ಅಂತ ಹಿಡಿದ್ಬಿಟ್ರೆ ನನ್ನ ಹಾಗೆ ಹಠದಲ್ಲಿ ಹಿಡಿದ್ಬಿಡ್ತಾರೆ. ಇಲ್ಲ ಕಲೀಲೇಬೇಕು ಆ ಥರ. ಕಲಿತು ಆಯಿತು, ಸೈಕಲ್ ಚೆನ್ನಾಗಿ ತುಳಿತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಸ್ಕೇಟಿಂಗ್ ನಾನೇ ತೊಗೊಂಡೋಗ್ತೀನಿ ಅಂತ. ತುಂಬ ಖುಷಿ ಆಯಿತು ಪ್ರಗತಿ ಸೈಕಲ್ ತುಳಿಯೋದು ನೋಡಿ.
ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಶ್ಯಾಂಪು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಸುಮಾರು ಸರಿ. ನನಗೆ ಏರ್ ಆಯಿಲ್ ಆಗಲಿ ಶಾಂಪು ಆಗಲಿ ಆವಾಗ ಆ ಟೈಮ್ ಸಿಚುವೇಶನ್ಗೆ ಏನು ಸಿಗುತ್ತೆ, ಹೇಗೆ ಮಾಡಬೇಕು, ನನ್ನ ಅವಶ್ಯಕತೆ ಏನಿದೆ ಆ ಥರ ನಾನು ಮಾಡ್ತಾಯಿರ್ತೀನಿ, ನನ್ನ ಮಗಳಿಗೆ ಹೇಗೆ ಬೇಕು ಅಂತ. ಸೊ ನೀವು ಹಾಗೇ ನಿಮ್ಮ ಅವಶ್ಯಕತೆಗೆ ತಕ್ಕನಾಗಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ಬೋದು. ಅದಕ್ಕೆ ಇನ್ನೂ ಬೆಟರ್ ಇಂಗ್ರೀಡಿಯೆಂಟ್ಸ್ನು ಹಾಕ್ಬೋದು. ಬೇಡ ಅಂದರೆ ಸಿಂಪಲ್ಲಾಗೂ ಮಾಡ್ಕೊಬೋದು ಇರೋದ್ರಲ್ಲಿ ಒಂದೊಂದು ಟೈಮ್ಗೆ. ಅದಕ್ಕೆ ನಾನು ಆಗಿ ಚಿಕ್ಕದಾಗಿ ಮಾಡ್ಕೊಂಡಿರ್ತೀನಿ, ಕಮ್ಮಿ ಕ್ವಾಂಟಿಟಿಲಿ. ಬೇಕಾದಾಗ ಇನ್ನೊಂದು ಥರ ಟ್ರೈ ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಸಂಪಿಗೆ ಹೂವನ್ನು ಕೂಡ ಹಾಕ್ತಾರಂತೆ ಕೂದಲು ಗ್ರೋ ಆಗೋಕ್ಕೆ, ಅದೆಲ್ಲ ಮಾಡಿರೋರಿಗೆ ಗೊತ್ತಿರುತ್ತೆ. ಇನ್ನು ಶಾಂಪುದು ಏನೇನೆಲ್ಲ ನೆನೆಸಿದ್ದೆ, ಇಡೀ ದಿನ ನೆನೆಸಿದೆ, ಅದು ಚೆನ್ನಾಗಿ ನೆಂದಿರಲಿಲ್ಲ. ಹಂಗಾಗಿ ಮತ್ತೆ ನಾನು ಸ್ವಲ್ಪ ಬಿಸಿ ಮಾಡಿ ಇವತ್ತು ನೈಟ್ ಫುಲ್ಲು ನೆನಾಕ್ತಾ ಇದ್ದೀನಿ. ಅದ್ರಲ್ಲಿ ಜಾಸ್ತಿ ಏನೂ ಹಾಕಿಲ್ಲ, ಸಿಗಕ್ಕೆ ಇರಲಿಲ್ಲ, ಹಂಗಾಗಿ ನಾನು ಸೋಪ್ ನಟ್ ಮಾತ್ರನೇ ಹಾಕಿದ್ದೀನಿ. ಅದಕ್ಕೆ ರೋಸ್ಮೆರಿ ಹಾಕಿದ್ದೀನಿ, ಆಮ್ಲ ಹಾಕಿದ್ದೀನಿ, ಇಷ್ಟೇ. ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ರಸ ಎತ್ತಿಟ್ಕೊಂಡ್ರೆ ಹೇರ್ ವಾಶ್ ಮಾಡುವಾಗ ಯೂಸ್ ಮಾಡೋದು. ಇದು ಕೂಡ ಅಷ್ಟೇ, ಬಯೋ ಎನ್ಸೈಮ್ ಹಾಕಿದ್ರೆ ಇರುತ್ತೆ, ಇಲ್ಲಾಂದರೆ ಪ್ರಿಸರ್ವೇಟಿವ್ಸ್ ಹಾಕಬೇಕಾಗತ್ತೆ. ಅದು ಹಾಕೋಕ್ಕಾಗಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಜಸ್ಟ್ ಒಂದು 4-5 ಡೇಸಲ್ಲಿ ಖಾಲಿ ಮಾಡಬೇಕು, ಇಲ್ಲಾಂದರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಇಷ್ಟೇ. ಸೊ ಇನ್ನು ಒಂದು ಹೊಸ ಬುಕ್ ಆ್ಯಡ್ ಆಗಿದೆ, ಅದರದ್ದೊಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ತಾ ಇದೆ. ಮತ್ತು ನಮ್ಮ ಗಾಡಿ ಸ್ವಲ್ಪ ರಿಪೇರ್ ಇತ್ತು, ನಮ್ಗೆ ಗೊತ್ತಿರೋರು ಅಂದರೆ ನಮ್ಮ ರಿಲೇಟಿವೇ, ಅವರು ಮೆಕ್ಯಾನಿಕ್ ಓದಿರೋದು, ಹಾಗಾಗಿ ಬಂದು ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ರು. ಹಾಗಾಗಿ ಸುಮಾರು ಹೊತ್ತು ಅವ್ರ ಹೊರಗಡೆ ಟೈಮ್ ಕಳೆದ್ಬಿಟ್ರು. ನಾವು ಹೋಗಿ ಮಲ್ಕೊಂಡ್ವಿ. ಅವ್ರಿಗೆ ಅಂತ ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟೆ, ಕುಡಿದ್ರು. ತುಂಬ ಕಮ್ಮಿ ಅವ್ರು ನಮ್ಮ ಮನೆಗೆ ಬರೋದು. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಯೂಟಿಫುಲ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.